ಮಂತ್ರಿ ಸೈನ್ಯಾಧೀಶರೇ, ಶ್ರೀ ಹರಿಯವರ ಬಲದಿ ಹರಿಯವರ ಬಲದಿ ಈ ಧಾತ್ರಿ ನಗರವಂ ಪರಿಪಾಲಿಪೇ. ಮಂತ್ರಿ ಸೈನ್ಯಾಧೀಶರೇ, ನಮ್ಮ ಪುರದ ಪ್ರಜೆಗಳು ಕ್ಷೇಮದಿಂದಿರುವ ಮಂತ್ರಿ ಜಯಕಾರ ಬೆಳೈ. ಮಂತ್ರಿ ಸೈನ್ಯಾಧೀಶರೇ, ಶ್ರೀ ಹರಿಯ ಕರುಣ ಈ ನಮ್ಮ ಪ್ರಜೆಗಳು, ಶ್ರೀ ಹರಿಯ ಕರುಣದಿ ಈ ನಮ್ಮ ಪ್ರಜೆಗಳು ಸೌಖ್ಯದಿಂದಿರುವರ ನಮ್ಮಯ ಪ್ರಜೆಗಳು ಮಂತ್ರಿ ಜಯಕಾರ ಬೆಳೈ. ನಮ್ಮ ಪುರದ ಪ್ರಜೆಗಳು ಕ್ಷೇಮದಿಂದಿರುವ ಮಂತ್ರಿ ಜಯಕಾರ ಬೆಳೈ. ಅಪ್ಪಾಜಿ, ಈ ನಮ್ಮ ರಾಜಸೂತ್ರವನ್ನು ವಹಿಸಿಕೊಂಡಿರುವ ಈ ಶುಭ ಸಂದರ್ಭದಲ್ಲಿ ನನ್ನ ಮನಸ್ಸಿನ ಅಪೇಕ್ಷೆ ಏನೆಂದರೆ, ನ್ಯಾಯ ನೀತಿಗಳೇ ನನ್ನ ಸರ್ವಸ್ವ, ಮಾತಾ ಪಿತೃಗಳೇ ನನ್ನ ದೇವರು ಎಂದು ನಂಬಿರುವ ನಾನು ಈ ನಮ್ಮ ಪ್ರಜೆಗಳ ಕ್ಷೇಮವನ್ನು ಬಯಸಿರುವುದು ಉತ್ತಮವಲ್ಲವೇ? ಹಾಗೆ ನಮ್ಮ ರಾಜಾಡಳಿತವನ್ನು ತಿಳಿಸುವರಾಗಿ ಆಗಬಹುದು ಮಹಾಪ್ರಭು. ಆತಿವೇಲ ಸಗುಣ ಏಕೆ ಸೋರೇಂದ್ರ ಆತಿವೇಲ ಸಗುಣ ಏಕೆ ಸೋರೇಂದ್ರ ಏಕೆ ಪ್ರಜೆಗಳ ಪ್ರೇಮವ ಏಕೆ ತೋರದ ಪ್ರಜೆಗಳ ಪ್ರೇಮವ ಕೇಳೋ ರಾಜೇಂದ್ರ ಆತಿವೇಂದ್ರ ಏಕೆ ಸೋರೇಂದ್ರ ಪ್ರಜೆಗಳೆಲ್ಲ ಭುಜಗಾದನ ಮಜೋತೆ ಪರೋ ಪ್ರಜೆಗಳೆಲ್ಲ ಭುಜಗಾದನ ಮಜೋತೆ ಪರೋ ದಿವಿಜರತವನ ಚರಿಸುತ್ತ ದಿವಿಜರತವನ ಚರಿಸುತ್ತ ಸುಖದೆ ಬಾಳ್ವರು ಆತಿವೇಂದ್ರ ಸುಗುಣಾತಾರ ಏಕೆ ಸೋರೇಂದ್ರ. ರಾಜೇಂದ್ರ, ನಿಮ್ಮ ಆಳ್ವಿಕೆಯಿಂದ ಈ ಸಂವತ್ಸರದಲ್ಲಿ ನಾಡಿನ ನಾನಾ ಮೂಲೆಗಳಿಂದ ಬಂದ ಒಟ್ಟು ಹಣ 3,36,00,000 ಮೌರಿ. ಇದರಲ್ಲಿ 50,000 ಮೌರ್ಯರು ರಕ್ಷಣಾ ವೆಚ್ಚಕ್ಕೆ, 20,000 ಮೌರ್ಯರು ಕಾಮಗಾರಿಕೆಗೆ, ಇನ್ನಿತರ ಕೆಲಸಗಳಿಗಾಗಿ 16,000 ಮೌರ್ಯರು ಧರ್ಮ ಕಾರ್ಯಗಳಿಗೆ, ಒಟ್ಟು 86,000 ಮೌರ್ಯ ವೆಚ್ಚವಾಗಿ
ಉಳಿದ 2,50,00,000 ಮೌರ್ಯರು ಲಾಭದಾಯಕವಾಗಿರುವುದು ತಿಳಿಸಲು ಇಚ್ಛಿಸಿದರೆ ಮಾಡಬೇಕು. ಬೇಷ್ ಮಂತ್ರಿಗಳೇ, ಬೇಷ್. ನಿಮ್ಮ ಮೈತ್ರಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಅಲಂಕರಿಸಿ. ಆಗಬಹುದು ದಂಡನಾಯಕರೇ, ಮಹಾಪ್ರಭು ನಿಮ್ಮ ಸೈನ್ಯದ ವಿಚಾರವನ್ನು ತಿಳಿಸುವರಾಗಿ ವಿಜ್ಞಾಪಿಸೋಣ. ಮಹಾಪ್ರಭು ಗದೆನೆತ್ತು ತಮ್ಮುದದೆ ಗದೆಯನೆತ್ತು ತಮ್ಮುದದೆ ವೈರಿಗಳ ಶಿರವನ್ನು ಆರಿಸಿ ಬರುವನು ರಾಜೇಂದ್ರ. ಮತ್ತೆ ಧೀಮಂತ ರಾಜರುಗಳ ಮತ್ತೆ ಧೀಮಂತ ರಾಜರುಗಳ ವೈರಿಗಳ ಪಡೆಯಂ ಅಡಗಿಸಿ ಬರುವೆನು ರಾಜೇಂದ್ರ. ಧರಣಿಪತಿಯಗೆ ಅಶ್ವಪರಿಯನು ಅಶ್ವಪರಿಯನು ಧರಣಿ ಪಾಲರನ್ನು ಗೆದ್ದು ಮರಳಿ ಬರುವೆ ನಾನು. ಧರಣಿ ಪಾಲರನ್ನು ಗೆದ್ದು ಮರಳಿ ಬರುವೆ ನಾನು. ಸಿಂಹದಂತೆ ಕೋಪದಲ್ಲಿ ಶತ್ರು ಸೈನ್ಯದೇ ಸಿಂಹದಂತೆ ರೋಷದಲ್ಲಿ ಶತ್ರು ಸೈನ್ಯದೇ ಗದೆಯನೇ ಎನ್ನುತ್ತ ಮತ್ತೆ ವೈರಿಯ ಗದೆಯನೇ ಎತ್ತ ಮತ್ತೆ ವೈರಿಯ ಧರಣಿಪತಿಯಗೆ ಅಶ್ವಪರಿಯನು ಧರಣಿ ಪಾಲರನ್ನು ಗೆದ್ದು ಮರಳಿ ಬರುವೆ ನಾನು. ಕತ್ತಿಯನ್ನು ಚಂಪೆಗೊತ್ತ ಮತ್ತೆ ವೈರಿಯ ಕತ್ತಿಯನ್ನು ಚಂಪಿಸುತ್ತ ಮತ್ತೆ ವೈರಿಯ ಕತ್ತರಿಸುತ್ತ ಬರುವ ಶತ್ರು ಸುರಗಳ ಕತ್ತರಿಸುತ್ತ ಬರುವ ಶತ್ರು ಸುರಗಳ ಧರಣಿಪತಿಯಗೆ ಅಶ್ವಪರಿಯನು ಧರಣಿ ಪಾಲರನ್ನು ಗೆದ್ದು ಮರಳಿ ಬರುವೆ ನಾನು. ಮಹಾಪ್ರಭು, ನಮ್ಮ ಸೈನ್ಯದ ವಾರ್ತೆಯನ್ನು ಹೇಗಿಟ್ಟಿರುವೆನೆಂದರೆ ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ದಿಕ್ಕೆಟ್ಟು ದಿಕ್ಕಾಪಡೆ ಬಂದಿದೆ. ಮಹಾಪ್ರಭು ಭಲೇ ಭಲೇ ದಂಡನಾಯಕರೇ, ನಿಮ್ಮ ಪೀಠದಲ್ಲಿ ಅಲಂಕರಿಸಿ. ಆಗಬಹುದು. ಭಲೇ ದಂಡನಾಯಕರೇ, ನಿಮ್ಮಂತ ವೀರಾದ ದಂಡನಾಯಕರು, ನಿಮ್ಮಂತ ಚತುರರಾದ ಮಂತ್ರಿಯು ಈ ನನ್ನ ರಾಜಸ್ಥಾನದಲ್ಲಿರುವುದು ನನಗಾದರೂ ಕುಂದುಕೊರತೆ ಎಂದರೇನು? ಧನ್ಯ ಧನ್ಯನಾದೆನು ಇದರೆಯೊಳು ಧನ್ಯನಾದೆನು. ಮಂತ್ರಿ ಧನ್ಯರಿದ್ದರೆ ಮಹಾಪ್ರಭು ಧನ್ಯನಾದೆನು ಇದರೆಯೊಳು ಧನ್ಯನಾದೆನು. ಮಂತ್ರಿ ವರ್ಯರ ನಿಮ್ಮ ಉತ್ತಮ ನುಡಿಗಳೇ ಮಂತ್ರಿ ವರ್ಯರ ನಿಮ್ಮ ಉತ್ತಮ ನುಡಿ ಪರಮ ಸಂತೋಷದಿ ನಾದನ್ಯನಾದೆ ಧನ್ಯನಾದೆನು ಇದರೆಯೊಳು ಧನ್ಯನಾದೆನು. ಸೈನ್ಯಾದಿ ಜನ ನಿನ್ನ ಸೈನ್ಯದ ಪರಿಗಳೇ ಸೈನ್ಯಾದಿ ಜನ ನಿನ್ನ ಸೈನ್ಯದ ಪರಿ ಪರಮ ಸಂತೋಷದಿ ನಾದನ್ಯನಾದೆ ಧನ್ಯನಾದೆನು ಇದರೆಯೊಳು ಧನ್ಯನಾದೆನು. ಅಪ್ಪಾಜಿ, ಪ್ರಭು, ನೀವಿನ್ನು ರಾಜಕಾರ್ಯದಲ್ಲಿ ನಿರತರಾಗಿ. ದಂಡನಾಯಕರೇ, ನೀವಿನ್ನು ಸೈನ್ಯದ ಕಡೆ ಹೊರಡಿ. ನಾವಿನ್ನು ಕೆಲ ಕಾಲ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಆಗಬಹುದು. ಯಾರು ನನ್ನನ್ನು ಮಹಾಂದಾತ ಎಂದು ಕರೆದವರು? ಛಾಯಾಪುತ್ರ ಸಮೇಚ್ಛರ. ಓ ಪರಮಾತ್ಮ, ಭಕ್ತ ಪರಾಧೀನ. दीर्घदेवो विचालाख्यं शिवप्रियं
ಕಾಲಚಕ್ರಾಯ ಕಾಕಾರೂಢಂ ಕರುಣಾ ಸಿಂಧುವೇ ನಮಸ್ತೆ ಛಾಯಾತ್ಮಜಂ ನಮಸ್ತೆ ನಿರ್ವಿಕಾರ ನಿರಾಮ್ಯಂ ನಮಸ್ತೆ ಶನೇಶ್ವರಂ ನಮಸ್ತೆ ಶನೇಶ್ವರಂ. ಪರಮಾತ್ಮ ಭಕ್ತ ಪರಾಧೀನ ನಿನಗೆ ಅನಂತ ಅನಂತ ಪ್ರಣಾಮಗಳು ತಂದೆ. ಮಹಾನ್ ದಾತ ಪರಮಾತ್ಮ ಮೆಚ್ಚಿದನು ನಿನ್ನ ವಿಧೇಯತೆಗೆ, ನಿನಗೆ ಮಂಗಳವಾಗಲಿ. ಮಗು ಮಹಾನ್ ದಾತ. ಯಾರು? ಅಮ್ಮ ಜಗನ್ಮಾತೆ. ಆದಿಮಾಯೆ ನಾರಾಯಣೆ ನಮೋಸ್ತುತೆ ಶಂಖಚಕ್ರ ಗದಾಸ್ತೆ ಅಷ್ಟರೂಪ ಪ್ರತಿಷ್ಠಿತೆ ಪದ್ಮಪ್ರಿಯೆ ಪದ್ಮನಾಭ ಪ್ರಿಯ ವಲ್ಲಭೆ ಶಂಖಚಕ್ರ ಗದಾಸ್ತೆ ತುಳಸಿ ದಳಸೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ. ಕ್ಷೀರಸಾಗರದಲ್ಲಿ ಜನಿಸಿ ದಾರಿದ್ರ್ಯವನ್ನು ದೂರ ಮಾಡಿ ಧನಲಕ್ಷ್ಮಿ ಎನಿಸಿರಿ ಶ್ರೀಹರಿಯ ಹೃದಯ ಸಿಂಹಾಸನದಲ್ಲಿ ರಾರಾಜಿಸಿರುವ ರಾಜರಾಜೇಶ್ವರಿ ನಿನಗೆ ಕರಜೋಡಿಸಿ ನಮಿಸುವನು ನನ್ನನ್ನು ಆಶೀರ್ವದಿಸು ತಾಯಿ. ಮಗು ಮಹಾನ್ ದಾತ, ನಿನ್ನ ಭಕ್ತಿಗೆ ಮೆಚ್ಚಿದೆನು, ನಿನಗೆ ಮಂಗಳವಾಗಲಿ. ಅಬ್ಬ ನಾನೆಂತಹ ಭಾಗ್ಯವಂತನು, ಧನ್ಯನಾದೆ ಧನ್ಯನಾದೆ. ಜಗದಾದಿ ದೇವತೆಗಳ ಅಂಶಗಳನ್ನೆಲ್ಲ ಪಡೆದ ಶ್ರೀದೇವ, ಜಗದಾದಿ ದೇವತೆಗಳಲ್ಲಿ ಶ್ರೇಷ್ಠರೆನಿಸಿದ ಸಿರಿದೇವಿ, ಇವರೀರ್ವರು ಏಕಕಾಲದಲ್ಲಿ ನನ್ನ ಆಸ್ಥಾನಕ್ಕೆ ಬಂದಿರುವುದನ್ನು ನೋಡಿದರೆ ಪೂರ್ವಜನ್ಮದ ಪುಣ್ಯವೇ ಪರಂತು ಬೇರೊಂದಿರಲಾರದು. ಆದರೂ ಈರ್ವರು ಏಕಕಾಲದಲ್ಲಿ ಬಂದಿರುವುದನ್ನು ನೋಡಿದರೆ ಯಾವುದೋ ಕಾರ್ಯನಿಮಿತ್ತವಾಗಿಯೇ ಬಂದಿರುವಂತೆ ಕಾಣುತ್ತಿರುವುದು. ಅದೇನೆಂದು ತಿಳಿದುಕೊಳ್ಳಬಹುದೇ ಅಮ್ಮ? ಮಗು ಮಹಾನ್ ದಾತ, ಅಮ್ಮ ನಾವೊಂದು ಕ್ಲಿಷ್ಟಕರವಾದ ಸಮಸ್ಯೆಯಿಂದ ಇಲ್ಲಿಗೆ ಬಂದಿರಬೇಕು. ಅದನ್ನು ನಿನ್ನಿಂದ ಬಗೆಹರಿಸಲು ಸಾಧ್ಯವೇ? ತಾಯಿ, ನಾನು ಪಾಮರ, ದೇವತೆಗಳಾದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ನಾನು ಯೋಗ್ಯನೇ ತಾಯಿ. ಮಗು ಮಹಾನ್ ದಾತ, ತಾಯಿ ಆ ಸಮಸ್ಯೆಯನ್ನು ಬಗೆಹರಿಸಲು ನೀನು ಯೋಗ್ಯನಾಗಿರುವೆ. ನ್ಯಾಯ ಧರ್ಮಸ್ಥನಾದ ನೀನು ಆ ಸಮಸ್ಯೆಯನ್ನು ಬಗೆಹರಿಸಲಿವೆ ಯಾಕಂದ? ಅಪಚಾರ ಅಪಚಾರ ಅಪಚಾರವಲ್ಲ ಮಹಾನ್ ದಾತ, ಸದಾಚಾರವು ನಿನಗೆ ಲಭಿಸುವುದು. ನಮ್ಮ ನ್ಯಾಯವನ್ನು ತೀರ್ಮಾನಿಸಿದರೆ ನಿನಗಾಗಿ ಉನ್ನತವಾದ ಪದವಿಯೂ ದೊರಕುವುದು. ಇದು ನಿನಗೆ ಗೊತ್ತೇ? ಪರಮಾತ್ಮ, ಉನ್ನತವಾದ ಪದವಿ ದೊರೆಯುವುದೆಂಬ ಭಾವನೆಯಿಂದ ದೇವತೆಗಳಾದ ನಿಮ್ಮ ನ್ಯಾಯ ತೀರ್ಮಾನ ಮಾಡಲು ನಾನು ಯೋಗ್ಯನೇ ತಂದೆ. ಇಲ್ಲ ತಂದೆ, ಈ ಕಾರ್ಯವು ನನ್ನಿಂದ ಆಗದು. ಮಗು ಭಯಪಡಬೇಡ, ಈ ಕಾರ್ಯಕ್ಕೆ ನೀನೇ ಯೋಗ್ಯನು. ಹೇಳು, ಅಷ್ಟೈಶ್ವರ್ಯಕ್ಕೆ ಸಿರಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು ಅಥವಾ ಸದಾ ಕಷ್ಟವನ್ನೇ ಕೊಡುತ್ತಾ ಕ್ರೂರ ದೃಷ್ಟಿಯಿಂದ ನೋಡುತ್ತಿರುವ ಈ ಶನಿ ಹೆಚ್ಚು? ಕೂಡದು ತಾಯಿ, ಕೂಡದು. ಈ ಕಾರ್ಯವು ನನ್ನಿಂದಾಗದು. ಮಹಾದಾತ, ಪರಮಾತ್ಮ, ದೇವನು ದೇವತೆಗಳಾದ ನಾವು ನಿನ್ನ ಬಳಿಗೆ ಬಂದು ನಮ್ಮಗಳ ನ್ಯಾಯವನ್ನು ತೀರ್ಮಾನ ಮಾಡು ಎಂದು ಕೇಳಿದರೆ ನನ್ನಿಂದ ಸಾಧ್ಯವಿಲ್ಲವೆಂದು ತಿರಸ್ಕಾರವಾಗಿ ನುಡಿಯುತ್ತಿರುವೆಯ. ಬೇಗನೆ ತೀರ್ಮಾನಿಸು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಕೂಡದು ತಂದೆ, ಕೂಡದು. ಭಯಪಡಬೇಡ ಕುಮಾರ, ಈ ಶನಿಯಕ್ಕೆ ಆರ್ಭಟಕ್ಕೆ ಹೆದರಬೇಡ. ಧೈರ್ಯವಾಗಿ ಹೇಳು, ನಾನಿರುವೆನು. ನಾನೆಚ್ಚೋ ಶನಿ ಹೆಚ್ಚೋ? ಕೂಡದು ತಾಯಿ, ಕೂಡದು. ಈ ಕಾರ್ಯವು ನನ್ನಿಂದಾಗದು. ಮಹಾಲಕ್ಷ್ಮಿ, ಈ ಭೂಮಂಡಲದಲ್ಲಿ ನಮಗೆಂದಿಗೂ ನ್ಯಾಯ ದೊರಕುವುದಿಲ್ಲ. ಈಗಲಾರು ಒಪ್ಪಿಕೋ, ಈ ಸೂರ್ಯಪುತ್ರ ಶನೇಶ್ವರನ ದೊಡ್ಡವನೆಂದು. ಸಾಧ್ಯವಿಲ್ಲ. ಈ ಜಗತ್ತಿಗೆಲ್ಲ ಶ್ರೀಮನ್ನಾರಾಯಣನ ಧರ್ಮಪತ್ನಿಯಾದ ಈ ಮಹಾಲಕ್ಷ್ಮಿಯೇ ಹೆಚ್ಚು. ಎಂದಿಗೂ ಸಾಧ್ಯವಿಲ್ಲ. ಈ ನೀಲವರ್ಣದ ಶನೇಶ್ವರನೇ ದೊಡ್ಡವನು. ಇಲ್ಲ, ಅಷ್ಟೈಶ್ವರ್ಯ ಕೊಡುವ ಈ ಮಹಾಲಕ್ಷ್ಮಿಯೇ ಹೆಚ್ಚು. ಇಲ್ಲ, ಪರಮಾತ್ಮ, ಪರಮೇಶ್ವರ,
ಇಷ್ಟು ಆಕ್ರೋಶಗೊಳ್ಳುವಿರಿ? ನಾವು ನಿನ್ನ ಆಗ್ರಹಂತೆ ಈ ಭೂಲೋಕಕ್ಕೆ ಬಂದರೆ ಈ ಭೂಲೋಕದಲ್ಲಿ ನಮಗೆ ಅಪಮಾನವಾಗುತ್ತಿದೆ. ಈತನನ್ನಿಲ್ಲಿ ಮತ್ತೆ ನಾವು ಕೈಲಾಸಕ್ಕೆ ಬರುತ್ತಿದ್ದೇವೆ. ಎಲ್ಲವೋ ನಾರದ, ಇದಕ್ಕೆಲ್ಲ ನೀನೇ ಕಾರಣಕರ್ತ. ಹಾ ಪರಮಾತ್ಮ, ಜಗನ್ಮಾತೆ, ಏಕಿಷ್ಟು ಆಕ್ರೋಶಗೊಳ್ಳುತ್ತಿರುವಿರಿ? ನಿಮಗೆ ನನ್ನಿಂದಲೇ ನ್ಯಾಯ ತೀರ್ಮಾನವಾಗಬೇಕೆಂದು ವಿಧಿ ಸಂಕಲ್ಪಿದ್ದವರೇ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನಗೆ 1 ದಿನದ ಕಾಲಾವಕಾಶವನ್ನು ಕೊಡಿ. ಏನು? ನಾಳೆ ನಡೆಯುವ ಸಭೆಯಲ್ಲಿ ನಿಮ್ಮ ನ್ಯಾಯ ತೀರ್ಮಾನವನ್ನು ಮಾಡುತ್ತೇನೆ. 1 ದಿನದ ಕಾಲ ಅವಕಾಶವೇ? ಹಾಗೆ ಆಗಲಿ. ಹೌದು ತಾಯಿ. ಏನೋ ಒಂದು ದಿನದ ಕಾಲಾವಕಾಶವೇ? ಹೌದು ಪರಮಾತ್ಮ. ಅದು ಆಗಲಿ. ನಾವು ನಾಳೆ ಬರುತ್ತೇವೆ. ಹಾಗೆ ಆಗಲಿ ಪರಮಾತ್ಮ. ಹಾಗೆ ಆಗಲಿ. ನಾವು ನಾಳೆ ಬರುತ್ತೇವೆ ಮಗು. ನೀವಿನ್ನು ಹೋಗಿ ಬನ್ನಿ ಮಾತೆ. ಯಾರಲ್ಲಿ? ಅಪ್ಪಾಜಿಯವರನ್ನು ಬರಮಾಡಿ. ಅಪ್ಪಾಜಿ, ಮಹಾಪ್ರಭು, ಈ ದಿವಸ ರಾಜಕಾರ್ಯದಲ್ಲಿ ನಿರತರಾಗಿದ್ದಾಗ ಏಕಕಾಲದಲ್ಲಿ ವಿಧಿನಿಧಿಯರು ಆಗಮಿಸಿದ್ದರು. ಏನು ವಿಧಿನಿಧಿಯರು ನಮ್ಮ ಸಭಾಸ್ಥಾನಕ್ಕೆ ಬಂದಿದ್ದಾರೆ? ಹೌದು ಅಪ್ಪಾಜಿ. ಬಂದವರು ನಮ್ಮಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ತೀರ್ಮಾನ ಮಾಡು ಎಂದು ಹೇಳಿದರು ಬಾಜಿ. ಮಹಾಪ್ರಭು, ನವಗ್ರಹಗಳ ಪೂಜಾ ಹೋಮಗಳನ್ನು ಮಾಡಿಸುವುದು ಒಳ್ಳೆಯದಲ್ಲವೇ ಮಹಾಪ್ರಭು? ಉತ್ತಮವಾದ ಸಲಹೆ ಅಪ್ಪಾಜಿ. ಈ ದಿವಸವೇ ನಮ್ಮ ಹೆಸರಿನಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಲಿ. ಹಾಗೆ ನಮ್ಮ ಕುಲಗುರುಗಳಾದ ಉಪಮುನಿ ಮಹರ್ಷಿಗಳನ್ನು ಬರಮಾಡಿ. ಯಾರಲ್ಲಿ? ನಮ್ಮ ಕುಲಗುರುಗಳಾದ ಉಪಮುನಿಯನ್ನು ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಓಂ ನಮಃ ಶಿವಾಯ, ನಮೋ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ನಮೋ ಓಂ ನಮಃ ಶಿವಾಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಕಟಪದ ಶಂಕರ ಗಿರಿಜ ಮನೋಹರ. ಓಂ ನಮಃ ಶಿವಾಯ, ನಮೋ ಓಂ ನಮಃ ಶಿವಾಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪಾಶನಾಶೈಷಾ ಸಲಯನ್ನ ಭಸ್ಮಾಂಗಭೂಷ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪವಪಾಶನಾಶೈಷಾ ಸಲಯನ್ನ ಭಸ್ಮಾಂಗಭೂಷ. ನಟವರ ಶಂಕರ ಗಿರಿಜ ಮನೋಹರ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಟವರ ಶಂಕರ ಗಿರಿಜ ಮನೋಹರ. ನಂದಿ ವಾಹನನ. ಓಂ ನಮಃ ಶಿವಾಯ, ನಮ ಓಂ ನಮಃ ಶಿವಾಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಗುರುದೇವರಿಗೆ ನಮಸ್ಕರಿಸುವನು. ರಾಜೇಂದ್ರ, ನಿನಗೆ ಆಯುಷ್ಮಾನ್ ಭವ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ರಾಜೇಂದ್ರ, ನನ್ನನ್ನು ಕರೆಸಿದ ಕಾರಣವೇನು ರಾಜೇಂದ್ರ? ಗುರುದೇವ, ಈ ದಿವಸ ನಮ್ಮ ಹೆಸರಿನಲ್ಲಿ ನವಗ್ರಹಗಳ ಪೂಜಾ ಫಲವನ್ನು ಕೈದು ಪುನೀತರಾಗಬೇಕೆಂದು ತಮ್ಮನ್ನು ಕರೆಸಿದನು ದೇವ. ಏನು ರಾಜೇಂದ್ರ, ನವಗ್ರಹಗಳ ಪೂಜೆಯು ನಡೆಯಬೇಕೆ? ಆಗಿದ ಪಕ್ಷದಲ್ಲಿ ನವಗ್ರಹಗಳ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವರಾಗಿ. ಅಪ್ಪಾಜಿ, ಮಹಾಪ್ರಭು, ನವಗ್ರಹಗಳ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವರಾಗಿ. ಸಕಲ ಪೂಜಾಗ್ರಹ ಸಾಮಗ್ರಿಗಳು ಸಿದ್ಧವಾಗಿರುವುದು ಮಹಾಪ್ರಭು. ರಾಜೇಂದ್ರ, ಏಕಚಿತ್ತ ಮನೋಭಾವದಿಂದ ಭಯ ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ ರಾಜೇಂದ್ರ. ಹಾಗೆ ಆಗಲಿ ಗುರುದೇವ. ರಾಜೇಂದ್ರ, ಮೊದಲನೇ ಗ್ರಹವಾದ ಸೂರ್ಯನು ಬಾಲಶೇಷನು. ಈತನಿಗೆ ಪ್ರಿಯವಾದ ಗೋಧಿ ಎಂಬ ಧಾನ್ಯವನ್ನು ಇಟ್ಟು, ಕೆಂಪು ವಸ್ತ್ರವನ್ನಿಟ್ಟು, ಕೆಂಪು ರೇಷ್ಮೆ ಪುಷ್ಪವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದೆ. ಆದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಆ ಸೂರ್ಯದೇವರನ್ನು ಪೂಜೆಯನ್ನು ಮಾಡುವರಾಗಿ. ಗುರುದೇವ,
ಸೂರ್ಯದೇವನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಸೂರ್ಯದೇವನನ್ನು ಪೂಜಿಸುವರಾಗಿ ಗುರುದೇವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಗುರುದೇವ. ಎರಡನೇ ಗ್ರಹವಾದ ಗುರುದೇವ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ಎರಡನೇ ಗ್ರಹವಾದ ಚಂದ್ರಗ್ರಹನು ಬಹಳ ಶ್ರೇಷ್ಠನು. ಈತನಿಗೆ ಪ್ರಿಯವಾದಂಥ ಭತ್ತ ಅಥವಾ ಅಕ್ಕಿ ಧಾನ್ಯವನ್ನಿಟ್ಟು ಬಿಳಿ ರೇಷ್ಮೆ ವಸ್ತ್ರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದಾದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಆ ಚಂದ್ರಗ್ರಹವನ್ನು ಪೂಜೆಯನ್ನು ಮಾಡುವರಾಗಿ ರಾಜೇಂದ್ರ. ಗುರುದೇವ, ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಚಂದ್ರದೇವನನ್ನು ಪೂಜಿಸುವರಾಗಿ ಗುರುದೇವ. ಹಾಗೆ ಆಗಬಹುದು ರಾಜೇಂದ್ರ. ಚಂದ್ರದೇವರ ಪಾದಾರ್ಗತಿ ಗೋವಿಂದ. ಚಂದ್ರದೇವರ ಪಾದಾರ್ಗತಿ ಗೋವಿಂದ. ಗುರುದೇವ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಗುರುದೇವ. ರಾಜೇಂದ್ರ, ಮುಂದಿನ ಗ್ರಹವಾದ ಮಂಗಳನು ಬಹಳ ಶ್ರೇಷ್ಠನು. ಈತನಿಗೆ ಪ್ರಿಯವಾದಂಥ ತೊಗರಿ ಧಾನ್ಯವನ್ನಿಟ್ಟು ಕೆಂಪು ರೇಷ್ಮೆ ವಸ್ತ್ರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದಾದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಆ ಮಂಗಳ ಗ್ರಹವನ್ನು ಪೂಜೆಯನ್ನು ಮಾಡುವವರಿಗೆ ರಾಜೇಂದ್ರ. ಗುರುದೇವ, ಮಂಗಳ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಮಂಗಳ ಗ್ರಹವನ್ನು ಪೂಜಿಸುವರಾಗಿ ಗುರುದೇವ. ಆಗಬಹುದು ರಾಜೇಂದ್ರ. ಮಂಗಳದೇವರ ಪಾದಾರ್ಗತಿ ಗೋವಿಂದ. ಮಂಗಳದೇವರ ಪಾದಾರ್ಗತಿ ಗೋವಿಂದ. ಗುರುದೇವ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಗುರುದೇವ. ಮುಂದಿನ ಗ್ರಹವಾದ ಬುಧನು ಬಹಳ ಶ್ರೇಷ್ಠನು. ಈತನಿಗೆ ಪ್ರಿಯವಾದಂಥ ಹೆಸರು ಕಾಳು ಧಾನ್ಯವನ್ನಿಟ್ಟು ಹಸಿರು ಬಣ್ಣದ ರೇಷ್ಮೆ ವಸ್ತ್ರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ಆ ಬುಧಗ್ರಹವು ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಆ ಬುಧಗ್ರಹವನ್ನು ಪೂಜೆಯನ್ನು ಮಾಡುವವರಿಗೆ ರಾಜೇಂದ್ರ. ಗುರುದೇವ, ಬುಧ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬುಧ ಗ್ರಹವನ್ನು ಪೂಜಿಸುವರಾಗಿ ಗುರುದೇವ. ಆಗಬಹುದು ರಾಜೇಂದ್ರ. ಬುಧದೇವರ ಪಾದಾರ್ಗತಿ ಗೋವಿಂದ. ಬುಧದೇವರ ಪಾದಾರ್ಗತಿ ಗೋವಿಂದ. ಗುರುದೇವ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಗುರುದೇವ. ಮುಂದಿನ ಗ್ರಹವಾದ ಗುರುನು ಬಹಳ ಶ್ರೇಷ್ಠನು. ಈತನಿಗೆ ಪ್ರಿಯವಾದಂಥ ಕಡಲೆಕಾಳು ಧಾನ್ಯವನ್ನಿಟ್ಟು ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದಾದರೆ ಆ ಗುರುದೇವರು ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಆ ಗುರುದೇವರನ್ನು ಪೂಜೆಯನ್ನು ಮಾಡುವರಾಗಿ ರಾಜೇಂದ್ರ. ಗುರುದೇವ, ಗುರುಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಗುರುದೇವರನ್ನು ಪೂಜಿಸುವರಾಗಿ ಗುರುದೇವ. ಆಗಬಹುದು ರಾಜೇಂದ್ರ. ಗುರುದೇವರ ಪಾದಾರ್ಗತಿ ಗೋವಿಂದ. ಗುರುದೇವರ ಪಾದಾರ್ಗತಿ ಗೋವಿಂದ. ಗುರುದೇವ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಗುರುದೇವ. ರಾಜೇಂದ್ರ, ಮುಂದಿನ ಗ್ರಹವಾದ ಆರನೇ ಗ್ರಹವಾದ ಶುಕ್ರನು ಬಹಳ ಶ್ರೇಷ್ಠನು. ಈತನಿಗೆ ಪ್ರಿಯವಾದಂಥ ಅವರೆಕಾಳು ಧಾನ್ಯವನ್ನಿಟ್ಟು ಬಿಳಿ ವಸ್ತ್ರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಶುಕ್ರಗ್ರಹವನ್ನು ಪೂಜೆಯನ್ನು ಮಾಡುವರಾಗಿ ರಾಜೇಂದ್ರ. ಗುರುದೇವ, ಶುಕ್ರಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಶುಕ್ರದೇವನನ್ನು ಪೂಜಿಸುವರಾಗಿ ಗುರುದೇವ. ಹಾಗೆ ಆಗಬಹುದು ರಾಜೇಂದ್ರ. ಶುಕ್ರದೇವರ ಪಾದಾರ್ಗತಿ ಗೋವಿಂದ. ಶುಕ್ರದೇವರ ಪಾದಾರ್ಗತಿ ಗೋವಿಂದ. ಗುರುದೇವ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಗುರುದೇವ. ರಾಜೇಂದ್ರ, ಮುಂದಿನ ಗ್ರಹವಾದ ಏಳನೇ ಗ್ರಹವಾದ ಶನೇಶ್ವರನು ಬಹಳ ಶ್ರೇಷ್ಠನು. ಈತನಿಗೆ ಪ್ರಿಯವಾದಂಥ ಕಪ್ಪು ಎಳ್ಳು ಧಾನ್ಯವನ್ನಿಟ್ಟು ಕಪ್ಪು ವಸ್ತ್ರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದಾದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ಅದರಲ್ಲೂ ಆ ಪರಮಾತ್ಮನು ಕೋಪಿಷ್ಟನು. ಆತನನ್ನು ಭಯಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ ರಾಜೇಂದ್ರ. ಗುರುದೇವ, ಶನಿಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಶನಿಗ್ರಹವನ್ನು ಪೂಜಿಸುವರಾಗಿ ಗುರುದೇವ. ಆಗಬಹುದು ರಾಜೇಂದ್ರ. ಶನಿದೇವರ ಪಾದಾರ್ಗತಿ ಗೋವಿಂದ. ಶನಿದೇವರ ಪಾದಾರ್ಗತಿ ಗೋವಿಂದ. ಗುರುದೇವ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಗುರುದೇವ. ರಾಜೇಂದ್ರ, ಮುಂದಿನ ಗ್ರಹಗಳಾದ ಎರಡು ಗ್ರಹಗಳು ಇರುವವು. ರಾಹು ಕೇತು ಎಂಬ ಎರಡು ಗ್ರಹಗಳಿಗೆ ಈತನಿಗೆ ಪ್ರಿಯವಾದಂಥ ಉದ್ದು ಮತ್ತು ಹುರುಳಿಕಾಳು ಧಾನ್ಯವನ್ನಿಟ್ಟು ಜರದಾರ ವಸ್ತ್ರವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದಾದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು. ಆದ್ದರಿಂದ ಆ ರಾಹುಕೇತುಗಳನ್ನು ಪೂಜೆಯನ್ನು ಮಾಡುವರಾಗಿ ರಾಜೇಂದ್ರ. ಗುರುದೇವ, ರಾಹು ಕೇತುಗಳ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ಕೊಡುವ ಈ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ರಾಹು ಕೇತುಗಳನ್ನು ಪೂಜೆ ಮಾಡುವರಾಗಿ ಗುರುದೇವ. ಆಗಬಹುದು ರಾಜೇಂದ್ರ. ರಾಹುಕೇತುಗಳ ಪಾದಾರ್ಗತಿ ಗೋವಿಂದ. ರಾಹುಕೇತುಗಳ ಪಾದಾರ್ಗತಿ ಗೋವಿಂದ. ಗೋವಿಂದ. ರಾಜೇಂದ್ರ,
ಇಲ್ಲಿಗೆ ನವಗ್ರಹಗಳ ಪೂಜೆಯು ಸಂಪೂರ್ಣವಾಯಿತು. ಇನ್ನು ಮುಂದೆ ವಿಶ್ವಕರ್ಮ ದೇವರನ್ನು ಪ್ರಾರ್ಥಿಸಿ ನಿಮ್ಮ ಕಾರ್ಯಗಳನ್ನು ಕೈಗೂಡಿಸುವರಾಗಿ ರಾಜೇಂದ್ರ. ನಾನಿನ್ನೂ ಬರುವೆನೋ? ಧನ್ಯೋಸ್ಮಿ ದೇವಾ, ಧನ್ಯೋಸ್ಮಿ. ನೀವಿನ್ನೂ ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಪೂಜಾರಿಗೆ ವಂದಿಸುವೆನು. ಈ ಪೀಠದಲ್ಲಿ ಅಲಂಕರಿಸಿ. ಆಗಬಹುದು ರಾಜೇಂದ್ರ. ಮಾಂದಾತ, ಏಕೆ ಏಕೆ ಈ ರೀತಿ ಚಿಂತಾಕ್ರಾಂತನಾಗಿ ಕುಳಿತಿರುವೆಯಲ್ಲ, ಕಾರಣವೇನು? ಏನೆಂದು ಹೇಳಲಿ ಪೂಜ್ಯರೇ, ಈ ದಿವಸ ರಾಜಕಾರ್ಯದಲ್ಲಿ ನಿರತರಾಗಿದ್ದಾಗ ವಿಧಿನಿಧಿಯರು ಏಕಕಾಲದಲ್ಲಿ ನನ್ನ ಆಸ್ಥಾನಕ್ಕೆ ಬಂದು ನಾನು ಹೆಚ್ಚೋ ತೀರ್ಮಾನ ಮಾಡು ಎಂದು ಹೇಳಿದರು. ಆದರೆ ನನಗೆ ದಿಕ್ಕೇ ತೋಚದಂತಾಗಿದೆ ಪೂಜ್ಯರೇ. ನಾನು ಅದಕ್ಕೆ ಒಂದು ದಿನದ ಕಾಲಾವಕಾಶವನ್ನು ಕೇಳಿದ್ದೇನೆ. ನನಗೆ ದಿಕ್ಕೇ ತೋಚದಂತಾಗಿದೆ ಪೂಜ್ಯರೇ, ನನಗೆ ದಿಕ್ಕೇ ತೋಚದಂತಾಗಿದೆ. ಮಿತಿಗೆಡದಿರು ಮಹಾಂದಾತ. ನೀನು ಮಹೇಂದ್ರನ ವರಪ್ರಸಾದಾತನು, ನ್ಯಾಯ ನೀತಿ ಸತ್ಯ ಧರ್ಮವುಳ್ಳವನು. ನೀನೇ ಈ ರೀತಿ ಕಂಗಾಲಾದರೆ ಹೇಗೆ? ಸಾವಧಾನವಾಗಿ ಯೋಚಿಸಿ ನೋಡು, ನಿನ್ನ ಪ್ರಶ್ನೆಗೆ ಉತ್ತರ ದೊರಕುವುದು. ಅದೇನೆಂದು ನೀವೇ ಒಂದು ಉಪಾಯವನ್ನು ಹೇಳಿದರೆ ಸಾಕು ಪೂಜ್ಯರೇ. ಮಹಾಂದಾತ, ವಿಶ್ವಕರ್ಮ ಪರಬ್ರಹ್ಮನನ್ನು ಪ್ರಾರ್ಥಿಸಿ ಅವರಿಂದ 2 ಪೀಠಗಳನ್ನು ಮಾಡಿಸು. ಒಂದು ಸುವರ್ಣದ ಪೀಠ, ಒಂದು ಕಬ್ಬಿಣದ ಪೀಠವನ್ನು ಮಾಡಿಸಿ ಇಲ್ಲೇ ಆಸುಪಾಸಿನಲ್ಲಿ ಇರಿಸು. ಅವುಗಳ ಮೇಲೆ ಒಂದೇ ವಿಧವಾದ ರತ್ನ ಗಂಬಳಿಯನ್ನು ಓದಿಸಿ ಆ ವಿಧಿನಿಧಿಯರು ಬಂದ ಮೇಲೆ ಅವರವರ ಪೀಠವನ್ನು ಅವರೇ ಆಯ್ಕೆ ಮಾಡಿಕೊಳ್ಳುವಂತೆ ತಿಳಿಸು. ಅವರು ಆಯ್ಕೆ ಮಾಡಿಕೊಳ್ಳುವ ಪೀಠದಲ್ಲಿ ಅವರ ನ್ಯಾಯ ತೀರ್ಮಾನವಾಗುತ್ತದೆ. ಧನ್ಯೋಸ್ಮಿ ಪೂಜ್ಯರೇ, ಧನ್ಯೋಸ್ಮಿ. ಆಗಬಹುದು. ನಾನಿನ್ನು ಬರಲೇ? ನೀವಿನ್ನು ಹೋಗಿ ಬನ್ನಿ ಪೂಜ್ಯರೇ. ಓಂ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಓಂ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಓಂ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಮಹಾಂದಾತ, ಮಹಾಂದಾತ, ಧನ್ಯೋಸ್ಮಿ ದೇವಾ, ಧನ್ಯೋಸ್ಮಿ. ನನ್ನನ್ನು ಸ್ಮರಿಸಲು ಕಾರಣವೇನು? ದೇವ, ನಾನೊಂದು ನ್ಯಾಯ ತೀರ್ಮಾನ ಮಾಡಬೇಕಾಗಿದೆ ದೇವ. ಏನು ಮಹಾಂದಾತ, ನೀನು ನ್ಯಾಯ ತೀರ್ಮಾನ ಮಾಡಬೇಕೆ? ಹೌದು. ಅದೇನೆಂದು ವಿವರವಾಗಿ ಹೇಳು. ದೇವ, ವಿಧಿನಿಧಿಯರ ನ್ಯಾಯವನ್ನು ನಾನು ತೀರ್ಮಾನ ಮಾಡಬೇಕಾಗಿದೆ ದೇವ. ಏನು, ವಿಧಿನಿಧಿಯರ ನ್ಯಾಯ ತೀರ್ಮಾನ ನೀನು ಮಾಡಬೇಕೆ? ಹೌದು ಇದು ದೇವ. ಬಹಳ ಕಷ್ಟಕರವಾಗಿದೆಯಲ್ಲ ಮಹಾಂದಾತ. ಅದಕ್ಕಾಗಿಯೇ ನಿಮ್ಮನ್ನು ಸ್ಮರಿಸಿದನು ದೇವ. ಹಾಗಾದರೆ ನನ್ನಿಂದ ಏನಾಗಬೇಕು ಮಹಾಂದಾತ? ದೇವ, ಕಾಂತಿಯ ಗುಣವುಳ್ಳ ಲೋಹ ಯಾವುದು? ಕಾಂತಿಯ ಗುಣವುಳ್ಳ ಲೋಹ ಸುವರ್ಣವಲ್ಲವೇ? ಅಯಸ್ಕಾಂತಿಯ ಗುಣವುಳ್ಳ ಲೋಹ ಕಬ್ಬಿಣವಲ್ಲವೇ? ಕಬ್ಬಿಣ, ಸುವರ್ಣ, ಸುವರ್ಣ, ಕಬ್ಬಿಣ. ಕಬ್ಬಿಣದಿಂದ ಒಂದು ಪೀಠ, ಸುವರ್ಣದಿಂದ ಒಂದು ಪೀಠವನ್ನು ನಿರ್ಮಿಸಿಕೊಟ್ಟರೆ ಆ ವಿಧಿನಿಧಿಯರ ನ್ಯಾಯವನ್ನು ನಾನು ತೀರ್ಮಾನ ಮಾಡುತ್ತೇನೆ. ಮಹಾಂದಾತ, ನಿನ್ನ ಇಚ್ಛೆಯಂತೆ 2 ಪೀಠಗಳನ್ನು ಇರಿಸಿಕೊಡುತ್ತೇನೆ. ಅದರಿಂದ ಯಾವುದೇ ಸಂಪತ್ತೇ ಬರಲಿ ಆಪತ್ತೇ ಬರಲಿ ಧೈರ್ಯಗೆಡದೆ ಸಂಕೋಚವಿಲ್ಲದೆ ಎಂದು ಸ್ವೀಕರಿಸುತ್ತೇನೆ ಎಂದು ವಚನವಿಟ್ಟರೆ 2 ಪೀಠಗಳನ್ನು ಇರಿಸಿಕೊಡುತ್ತೇನೆ. ದೇವ, ಅದರಿಂದ ಯಾವುದೇ ಆಪತ್ತು ಬರಲಿ ಯಾವುದೇ ಸಂಪತ್ತು ಬರಲಿ ಎರಡನ್ನು ಸಮಾನವಾಗಿ ಸ್ವೀಕರಿಸುತ್ತೇನೆ. ಇದಕ್ಕೆ ಈ ಸೂರ್ಯಚಂದ್ರರೇ ಸಾಕ್ಷಿ. ಮಹಾಂದಾತ, ಮಹಾಂದಾತ, ದೇವ, ನಿನ್ನ ಇಚ್ಛೆಯಂತೆ 2 ಪೀಠಗಳನ್ನು ಇರಿಸಿಕೊಟ್ಟಿದ್ದೇನೆ. ನಾನಿನ್ನು ಹೋಗಿ ಬರಲೇ? ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ನೀವಿನ್ನು ಹೋಗಿ ಬನ್ನಿ. ಮರಣ ಮಲವರ ಜಲವ ನೋಡಿಕೊಳ್ಳುವೆ ಬಲ. ಮರಣ ಮಲವರ ಜಲವ ನೋಡಿಕೊಳ್ಳುವೆ ಬಲ, ನೋಡಿಕೊಳ್ಳುವೆ ಬಲ, ನೋಡಿಕೊಳ್ಳುವೆ ಬಲ. ಅಭಯ ಹಿಕ್ಕೈ ಮಹಾಂದಾತ ಸಭೆಯನ್ನು ಸೇರುವ ಶೀಘ್ರವೇ. ಅಭಯ ಹಿಕ್ಕೈ ಮಹಾಂದಾತ ಸಭೆಯನ್ನು ಸೇರುವ ಶೀಘ್ರದಲ್ಲಿ. ಮರಣ ಮಲವ ಲಕ್ಷ್ಮಿ ಚಲವ ನೋಡಿಕೊಳ್ಳುವೆ, ನೋಡಿಕೊಳ್ಳುವೆ ಬಲ, ನೋಡಿಕೊಳ್ಳುವೆ ಬಲ ಬಲ. ಮಹಾಂದಾತ, ಮಹಾಂದಾತ. ಪರಮಾತ್ಮ, ಚತುರ್ದಶನ ಭುವನ ಬ್ರಹ್ಮಾಂಡಗಳಲ್ಲಿ ಅಖಂಡ ಕೀರ್ತಿಯನ್ನು ಪಡೆದು ಭಕ್ತರನ್ನು ಉಕ್ತರಿಸುವ ಭಕ್ತ ಪರಾಧೀನ ನಿನಗೆ ಅನಂತ ಅನಂತ ಪ್ರಣಾಮಗಳು ತಂದೆ. ನನಗೆ ಮಂಗಳವಾಗಲಿ. ಮಹಾಂದಾತ, ಅಮ್ಮ ಜಗನ್ಮಾತೆ, ಆದಿಶೇಷನ ಅನಂತ ಶಯನದಲ್ಲಿ ಆನಂದದಿಂದ ಮಲಗಿರುವ ಅರಿವಲ್ಲವೇ? ಶ್ರೀ ಶುಕ್ಲ ಮಹಾಶುಕ್ಲ ಎಂದಾಕ್ಷಣ ಓಡೋಡಿ ಬಂದು ಭಕ್ತರನ್ನು ಉದ್ಧರಿಸುವ ಮಹಾತಾಯಿ, ನಿನಗೆ ಕರಜೋಡಿ ನಮಿಸುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ನಿನಗೆ ಮಂಗಳವಾಗಲಿ ಕುಮಾರ. ಮಹಾಂದಾತ, ಪರಮಾತ್ಮ, ನಿನ್ನ ಹೊಗಳಿಕೆಯೋ ಹೋಗಿರಲಿ. ನೆನ್ನೆಯ ದಿವಸ ಮಹಾವೀರವರುಣ್ಯ ಸಭಾಸ್ಥಾನಕ್ಕೆ ಬಂದು ನಮ್ಮಗಳ ನ್ಯಾಯವನ್ನು ತೀರ್ಮಾನಿಸು ಎಂದು ಕೇಳಿದಾಗ ನಾಳೆ ಬನ್ನಿ ನಿಮ್ಮಗಳ ನ್ಯಾಯವನ್ನು ತೀರ್ಮಾನಿಸುತ್ತೇನೆ ಎಂದು ಹೇಳಿದೆಯಲ್ಲ, ಇದು ನಿನಗೆ ನೆನಪಿದೆ? ನೆನಪಿದೆ ಪರಮಾತ್ಮ.
ಅದರಂತೆ ನಾವೀರ್ವರುಣ ಸಭಾಸ್ಥಾನಕ್ಕೆ ಬಂದಿದ್ದೇವೆ. ಬೇರೆ ತೀರ್ಮಾನಿಸು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಪ್ರಶ್ನೆಗೆ ಉತ್ತರ ಏನೆಂದು ಹೇಳಲಿ? ಇದು ಇಲ್ಲಿ 2 ಪೀಠಗಳನ್ನು ನಿರ್ಮಿಸಿದ್ದೇನೆ. ನಿಮಗೆ ಯಾವ ಪೀಠ ಬೇಕೋ ಅದನ್ನು ನೀವೇ ಆಯ್ಕೆ ಮಾಡಿಕೊಂಡು ಕುಳಿತುಕೊಳ್ಳುವರಾಗಿ ತದನಂತರ ಉತ್ತರವನ್ನು ಹೇಳುತ್ತೇನೆ. ಏನು ಪೀಠಗಳೇ? ಅವನ್ನು ನಾವೇ ಆಯ್ಕೆ ಮಾಡಿಕೊಳ್ಳಬೇಕೆ? ಹೌದು ಜಗನ್ಮಾತೆ. ಮಹಾಂದಾತ, ಆ ಪೀಠಗಳಲ್ಲಿ ಅಂತಹ ವೈಶಿಷ್ಟ್ಯತೆ ಯಾವುದು ಏನಿರುವುದು? ಮೊದಲು ಪೀಠವನ್ನು ಆಯ್ಕೆ ಮಾಡಿ ಕುಳಿತುಕೊಳ್ಳುವರಾಗಿ ತದನಂತರ ಉತ್ತರವನ್ನು ಹೇಳುತ್ತೇನೆ. ಆಗಲಿ, ನಿನ್ನಿಷ್ಟದಂತೆ ಆಗಲಿ. ಹಾಗೆ ಆಗಲಿ. ನಮಗೆ ಆ ಪೀಠವೇ ಇರಲಿ. ನನಗೆ ಆ ಪೀಠವೇ. ಮಹಾಂದಾತ, ಪರಮಾತ್ಮ, ಕುಳಿತಿದ್ದಾಯಿತು. ಹೇಳು ಹೇಳು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಏನೆಂದು ಹೇಳಲಿ ಪರಮಾತ್ಮ? ನೀವು ಕುಳಿತಿರುವ ಪೀಠಗಳೇ ಇದಕ್ಕೆ ಉತ್ತರವನ್ನು ಕೊಡುತ್ತವೆಂದು ನನ್ನ ಭಾವನೆ. ಆ ಪೀಠಗಳ ಮೇಲಿರುವ ರತ್ನಕಮಳೆಯನ್ನು ಸರಿಸಿದರೆ ನಿಮಗೆ ಅಲ್ಲಿಯೇ ಉತ್ತರ ದೊರೆಯುವುದು. ವಸ್ತ್ರಗಳೇ, ಸುವರ್ಣ ಸುವರ್ಣ. ಮರುಳೇ ವೇದಾತನ ವಂಚಿತ ನರನೇ, ವೇದಾತನ ವಂಚಿತ ನರನೇ, ಚಾರಿಗಳು ನಿನ್ನನ್ನು ರಕ್ಷಿಸುವರೇನೈ ಮರುಳೇ. ಮಹಂತಾತ,
ನನ್ನ ಹೆಸರಲ್ಲಿ ಕೇಳಿದ ಮಾತ್ರಕ್ಕೆ ಸಪ್ತಲೋಕವೇ ಶರಣಾಗುವುದು. ಈ ಭೂಮಂಡಲವೇ ಕಂಪಿಸುವುದು. ದೇವಾನು ದೇವತೆಗಳೇ ದಿಕ್ಕೆಟ್ಟು ದಿಕ್ಕೆಟ್ಟು ದಿಕ್ಕಾಪಾಲಾಗುವುದು. ಅದರಲ್ಲೂ ನರಮಾನವನಾದ ನೀನು ನನಗೆ ಕಪ್ಪಿಡದ ಪೀಠ, ನನ್ನ ಪರಮವೈರಿಯಾದ ಮಹಾಲಕ್ಷ್ಮಿಗೆ ಸುವರ್ಣದ ಪೀಠ. ನೀವು ಹೀರುವರು ಏಕಕಾಲದಲ್ಲಿ ಒಂದಾಗಿ ನನ್ನನ್ನ ಈ ರೀತಿ ಅಪಮಾನಗೈದಿದ್ದು ಆಗಲಿ ಆಗಲಿ ಮರಳೆ ಆಗಲಿ. ಹೇ ಸೂರ್ಯಪುತ್ರನೇ, ಛಾಯ ಮಾರ್ತಾಂಡ ಸಂಭೂತನೇ, ಯಮನ ಸೋದರನೇ, ಕಾಲಭೈರವನ ಪ್ರಿಯ ಭಕ್ತನೇ, ದೇವಾ ಪರಮಾತ್ಮ. ಹೇಗೆ ಮಾಡಿದ ಅಪರಾಧ ಏನದೋ ದೇವಾ ಪರಮಾತ್ಮ. ಮಾಡಿದ ಅಪರಾಧ ಏನದೋ ದೇವಾ, ಏತಗೋ ಈ ಕೋಪ ಶಾಂತ ಸ್ವರೂಪ ಪರಮಾತ್ಮ. ದುರಂಕಾರಿ ಏತಗೋ ಈ ಕೋಪ ಶಾಂತ ಸ್ವರೂಪ ದೇವಾ ದೇವಾ ಶನಿದೇವಾ ದುರಂಕಾರಿ ಪರಮಾತ್ಮ ಪರಮಾತ್ಮ. ವಿಧಿನಿಧಿಯರ ನಿಮ್ಮ ಕಲಹದ ಕಿಡಿಯಿಂದ ಪರಮಾತ್ಮ. ವಿಧಿನಿಧಿಯರ ನಿಮ್ಮ ಕಲಹದ ಗಿಡಿಯಿಂದ ಬಲಿಪಶುವಾಗನೆ ಭಾವಿಸಲರಿಯದೆ ದೈವದ್ರೋಹಿ ಬಲಿಪಶುವಾಗನೆ ಭಾವಿಸಲರಿಯದೆ ಏತಕೋ ಈ ಗೋಪ ಶಾಂತ ಸ್ವರೂಪ ಪರಮಾತ್ಮ. ಏತಕೋ ಈ ಗೋಪ ಶಾಂತ ಸ್ವರೂಪ ದೇವಾ ದೇವಾ ಶನಿದೇವಾ ಪರಮಾತ್ಮ ಪರಮಾತ್ಮ. ಯಾಕಪ್ಪ ಅಂತಂದು ಗೋಪ ರಾಜನು ನಾನಾಗಿ ನೀಡಿದ ದೀಪನು ಪರಮಾತ್ಮ. ರಾಜನು ನಾನಾಗಿ ನೀಡಿದ ದೀಪನು ನಿಶ್ಚಯಗೊಳಿಸದೆ ಕೋಪವು ತರವೇ ಪರಮಾತ್ಮ. ನಿಶ್ಚಯಗೊಳಿಸದೆ ಕೋಪವು ತರವೇ ಏತಕೋ ಈ ಕೋಪ ಶಾಂತ ಸ್ವರೂಪ ಪರಮಾತ್ಮ. ಏತಕೋ ಈ ಕೋಪ ಶಾಂತ ಸ್ವರೂಪ ದೇವಾ ದೇವಾ
ಏಕಪ್ಪ ಈ ರೀತಿ ಕೋಪಿಷ್ಠನಾಗಿರುವೆ? ನಾನು ಮಾಡಿದ ಅಪರಾಧವಾದರೇನು? ನ್ಯಾಯ ತೀರ್ಮಾನ ಮಾಡು ಎಂದು ಹೇಳಿದವರು ನೀವು, ನಿಮ್ಮ ನಿಮ್ಮ ಪೀಠಗಳನ್ನು ಆಯ್ಕೆ ಮಾಡಿ ಕುಳಿತುಕೊಂಡವರು ನೀವು. ಇದನ್ನೇ ಮಹಾ ಅಪರಾಧವೆಂದು ತಿಳಿದು ನನ್ನನ್ನು ಕ್ಷಮಿಸುವುದು ನ್ಯಾಯವೇ ತಂದೆ, ನ್ಯಾಯವೇ ತಂದೆ. ವಂಚಕ ಪರಮಾತ್ಮ, ನನ್ನ ಎದುರಲ್ಲಿ ನಿಂತು ನಿಂದಿಸಿದವರೇ ಇಲ್ಲ. ಅದರಲ್ಲೂ ನನ್ನ ಎದುರಾಳಿಯಾಗಿ ನಿಂತಿರುವೆ ಮದಾಂಧ. ಕಾದು ನೋಡು. ದುರಂಕೋರಿ ಅಧಮ, ದರ್ಪ ಮೀರಿದ ದುಷ್ಟರೋದು ದುರಂಕೋರಿ ಅಧಮ. ದುರಂಕಾರಿ ಅಧಮ, ದರ್ಪ ಮೀರಿದ ದುಷ್ಟರೋದು ದುರಂಕಾರಿ ಅಧಮ. ರಕ್ತ ನಿನ್ನ ಮದ ಎತ್ತು ನೋಡು, ರಕ್ತನೆಂದು ನೀ ತೋರುವೆಯ ದುರಂಕಾರಿ. ರಕ್ತ ನಿನ್ನ ಮದ ಎತ್ತು ನೋಡಲು ರಕ್ತನೆಂದು ನೀ ತೋರುವೆಯ. ಅರಸನೆಂಬಾಭಿಮಾನ ದರ್ಪನೆ, ಅರಸನೆಂಬಾಭಿಮಾನ ದರ್ಪನೆ ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ. ದುರಂಕಾರಿ ಅರಮ, ದರ್ಪ ಮೀರಿದ ದುಷ್ಟರಾದ ದುರಂಕಾರಿ ಅರಮ. ಮಹಾಲಕ್ಷ್ಮಿಯ ಬೆಂಬಲದಿಂದ ಎನ್ನಲು ನೀನು ವಂಚನೆಗೈದೆಯ. ಮಹಾಲಕ್ಷ್ಮಿಯ ಬೆಂಬಲದಿಂದ ಎನ್ನಲು ನೀನು ವಂಚನೆಗೈದ. ಅರಸನೆಂಬಾಭಿಮಾನ ದರ್ಪಣೆ, ಅರಸನೆಂಬಾಭಿಮಾನ ದರ್ಪ ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ, ದುರಂಕಾರವ ತೋರುವೆಯ. ದುರಂಕಾರಿ ಅರಮ, ದರ್ಪ ಮೀರಿದ ದುಷ್ಟರಾಜ ದುರಂಕಾರಿ ಅರಮ. ಸೈ ದುರಂಕಾರಿ ಅರಮ. ಹೇಳೋ ದುರಂಕಾರಿಯಾದ ಮಹಾಂದಾತ, ಪರಮಾತ್ಮ, ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ಸದಾ ನಿನ್ನ ಮೇಲಿರುವುದೊಂದು ತಾನೇ. ಬೇಡ ತಂದೆ, ನನ್ನನ್ನ ಈ ರೀತಿ ವಂಚನೆಗೈದಿದ್ದು ತಂದೆ ಇಲ್ಲ. ಆಗಲಿ ಆಗಲಿ. 6 ರಾಯರ ಗಂಡ, ಇಲ್ಲ ತಂದೆ, 3 ರಾಯರ ಕಂಡ. ದರ ಹೇಗೆ ಪರಮಾತ್ಮ, ವಿಧಿ ಮಿಂಡ ಎಂಬ ಬಿರುದು ನಿನಗೆ ಶಾಶ್ವತವಲ್ಲವೋ? ಅಮೃತವನ್ನು ಪಾನ ಮಾಡಿದಂತಾನೆ ಇಲ್ಲ ತಂದೆ ಇಲ್ಲ. ನನ್ನನ್ನ ಈ ರೀತಿ ವಂಚನೆಗೈದಿದ್ದು ಇಲ್ಲ ತಂದೆ, ಆಗಲಿ ಆಗಲಿ. ಅದೆಲ್ಲ ಶಕ್ತಿಯನ್ನ ಈ ನನ್ನ ಸುದೈವಗಳನ್ನು ನಾಶಪಡಿಸಿ ನಿನ್ನ ಬಾಯಿನಿಂದಲೇ ಶನೇಶ್ವರ ಶನೇಶ್ವರ ಶನೇಶ್ವರನೇ ಎತ್ತು ಎಂದು ನಾಮಸ್ಮರಣೆಯನ್ನು ಮಾಡಿಸಿಕೊಳ್ಳುವ ಪಕ್ಷದಲ್ಲಿ ನಾನು ಛಾಯಾದೇವಿಯ ಗರ್ಭ ಸಂಜಾತನೆ, ಸೂರ್ಯಕುಮಾರನೇ ಅಥವಾ ಯಮಗ್ರದ ಸಹೋದರನೇ. ಕಾದು ನೋಡ್ತಿರು ಮಹಾಂದಾತ, ಕಾದು ನೋಡ್ತಿರು ನನ್ನ ಚಮತ್ಕಾರ ಏನೆಂಬುದನ್ನ. ಜಲವೇತಕೋ ಛಾಯಾತ್ಮಜ ನಿನಗೆ, ಜಲವೇತಕೋ ಛಾಯಾತ್ಮಜ ನಿನಗೆ, ಜಲವೇತಕೋ ದೇವಾ ದೇವಾ. ಪರಮಾತ್ಮ, ದೈವದ್ರೋಹಿ ಕಾಯುವಂತ ನೀನೆ ಹಾಗೆಯಾದ ಮೇಲೆ. ಹಾ ಪರಮಾತ್ಮ, ಕಾಯುವಂತ ನೀನೆ ಹಾಗೆಯಾದ ಮೇಲೆ. ಪರಮಾತ್ಮ, ಕಾಯುವಂತ ನೀನೆ ಹಾಗೆಯಾದ ಮೇಲೆ. ವಂಚಕ ಕಾಯುವಂತ
ಪರಮಾತ್ಮ ಮೋದೋಂದ ಕಾಯುವಂತ ನೀನೆ ಹಾಗೆಯಾದ ಮೇಲೆ ತಾಳಲೆಂತೋ ಜಗದಿ ಬಾಳಲೆಂತೋ ಜಗದಿ ಏ ದೀನ ಬಂದು ಜಲವೇತಗೋ ಛಾಯಾತ್ಮ ಜಾನಿನ ಜಲವೇತಗೋ ಛಾಯಾತ್ಮ ಜಾನಿನ ಜಲವೇತಗೋ ದೇವಾ ದೇವಾ ಪರಮಾತ್ಮ ದುರಂಕಾರಿ ರವಿ ತೇಜ ನಿನ್ನ ರುದ್ರ ರೂಪವನ್ನ ಪರಮಾತ್ಮ ವಂಚಕ ರವಿ ತೇಜ ನಿನ್ನ ರುದ್ರ ರೂಪವನ್ನ 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 ತಾಳಲೆಂತೋ ಜಗದಿ ತಾಳಲೆಂತೋ ಜಗದಿ ಏ ದೀನ ಬಂದು ಜಲವೇತಗೋ ಛಾಯಾತ್ಮ ಜಾನಿನ ಜಲವೇತಗೋ ಛಾಯಾತ್ಮ ಜಾನಿನ ಜಲವೇತಗೋ ದೇವಾ ದೇವಾ ಪರಮಾತ್ಮ ದೈವದ್ರೋಹಿ ಪರಮಾತ್ಮ ಮಾಧವ. ಆ ಪೀಠವೇ ಇದನ್ನ ಮಾಡಿದ ಅಪರಾಧವಾದರೂ ಏನು ಆ ಪೀಠವೇ ನನಗೆ ದೊರಕುವುದೆಂದು ನಾನು ಏನು ಭಾವಿಸಿರಲಿಲ್ಲ ತಂದೆ. ಇದಕ್ಕೆ ಇಷ್ಟು ಕುಪಿತರಾಗಿ ನನ್ನನ್ನು ಶಪಿಸುವುದು ನ್ಯಾಯವೇ ತಂದೆ? ಬೇಡ ತಂದೆ, ಬೇಡ. ವಂಚಕ, ನನಗೆ ಕಬ್ಬಿಣದ ಪೀಠ. ಏಯ್! ಆ ನನ್ನ ಪರಮ ವೈರಿಯಾದ ಮಹಾಲಕ್ಷ್ಮಿಗೆ ಸ್ವರ್ಣದ ಪೀಠ. ಈ ಪೀಠಗಳಲ್ಲಿ ವ್ಯತ್ಯಾಸವನ್ನು ಮಾಡಿದವರು ಯಾರು? ಮದಾಂಧ. ಆ ಕಣ್ಣೋಟಕ್ಕೆ ಹರಿಹರ ಅಜರು ಚಿರಬಾಗುತ್ತಲೀ ಶರಣಾಗುವರು. ಆ ಪರಮಾತ್ಮ ಆ ಕಣ್ಣೋಟಕ್ಕೆ ಹರಿಹರ ಅಜರು ಚಿರಬಾಗುತ್ತಲೀ ಶರಣಾಗುವರು. ಪರಮಾತ್ಮ ಆ ಕಣ್ಣೋಟಕ್ಕೆ ಹರಿಹರ ಅಜರು ಚಿರಬಾಗುತ್ತಲೀ ಶರಣಾಗುವರು. ತಾಳೆನು ಮನದ ಈ ಕಳವಳವ. ಪರಮಾತ್ಮ ದುರಂಕಾರಿ. ತಾಳೆನು ಮನದ ಈ ಕಳವಳವ ಕರುಣಾಮೂರುತಿಯೇ ತೋರುದಯೇ ಕಾಲ ಸಹೋದರ ದಿನಕರ ಕುವರ. ಪರಮಾತ್ಮ ಕಾಲ ಸಹೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾಮೂರುತಿ. ಪರಮಾತ್ಮ ದೈವದ್ರೋಹಿ.
ನಡೆದರೆ ಶಾಂತ ಸ್ವರೂಪ, ಮರೆತು ನಡೆದರೆ ಭೀಕರ ರೂಪ. ಪರಮಾತ್ಮ ಅರಿತು ನಡೆದರೆ ಶಾಂತ ಸ್ವರೂಪ, ಮರೆತು ನಡೆದರೆ ಭೀಕರ ರೂಪ. ತಾಳೆನು ದೇವ ನಿನ್ನ ಪ್ರಭಾವ. ಪರಮಾತ್ಮ ದುರಂಕಾರಿ ತಾಳೆನು ದೇವ ನಿನ್ನ ಪ್ರಭಾವ, ಕರುಣಾಮೂರುತಿಯೇ. ಪರಮಾತ್ಮ ಪರಮಾತ್ಮ ಹೇ ರವಿಪುತ್ರ ನಾ ತೃಣ ಮಾತ್ರ, ನಡೆಸಯ್ಯನ್ನ ಬಾಳಿನ ಸೂತ್ರ. ಪರಮಾತ್ಮ ಹೇ ರವಿಪುತ್ರ ನಾ ತೃಣ ಮಾತ್ರ, ನಡೆಸಯ್ಯನ್ನ ಬಾಳಿನ ಸೂತ್ರ. ತಾಳೆನು ದೇವ ನಿನ್ನ ಪ್ರಭಾವ, ತಾಳೆನು ದೇವ ನಿನ್ನ ಪ್ರಭಾವ, ಕರುಣಾಮೂರುತಿಯೇ. ತೋರುದಯೇ ಕಾಲ ಸಹೋದರ ದಿನಕರ ಕುವರ. ಪರಮಾತ್ಮ ವಂತಕ ಕಾಲ ಸಹೋದರ ದಿನಕರ ಕುವರ, ಶನಿ ಮಹಾರಾಜ ಕರುಣಾಮೂರುತಿಯೇ. ಕರುಣಾಮೂರುತಿಯೇ ಕರುಣಾಮೂರುತಿಯೇ ಕರುಣಾಮೂರುತಿಯೇ. ಪರಮಾತ್ಮ ರಾಜನಾಗಿ ಸಿಂಹಾಸನ ಮೇಲೆ ಕುಳಿತು ಚಕ್ರವರ್ತಿಯಾಗಿ ನಾನು ಮಾಡಿದ್ದೇ ಅಪರಾಧವೆಂದು ತಿಳಿದು ನನ್ನ ಶಪಿಸುವುದು ನ್ಯಾಯವೇ ತಂದೆ. ಲೋಪವಿಲ್ಲದಂತೆ ನಾನು ನ್ಯಾಯ ತೀರ್ಮಾನ ಮಾಡಿದ್ದೇನೆ. ಇದನ್ನೇ ಮಹಾ ಅಪರಾಧವೆಂದು ತಿಳಿದು ನನ್ನನ್ನು ಶಪಿಸುವುದು ನ್ಯಾಯವೇ? ಅದೆಂತಹ ಕಷ್ಟಗಳನ್ನು ಕೊಡುವೆಯೋ ಕೊಡು. ಈ ನನ್ನ ಸತ್ಯ ಧರ್ಮದಿಂದ ಅದನ್ನು ನಾನು ಜಯಿಸುತ್ತೇನೆ. ಇದಕ್ಕೆ ನಿನ್ನ ಪಾದವೇ ಸಾಕು. ದೈವದ್ರೋಹಿ ನರಪಶುವೇ ನರಪಶುವೇ ವಿಧಿ ವಿಧಾತನ ವಿರಸವನ ಸಗಿತ, ವಿಧಿ ವಿಧಾತನ ವಿರಸವನ ನರಪಶುವೇ. ಒಂದ್ ಸ್ವಲ್ಪ ಬೆಲ್ಲ ಇದೆ, ಬೆಲ್ಲ ಬೆಲ್ಲ ಪಾಲಿತರಾರೋ ಧರೆಗೆ ಬೆಲ್ಲ ಬೆಲ್ಲ ಎಲ್ಲಾನ ಪಾಲಿತರಾರೋ ಧರೆಗೆ ಪೂಳನೆ ಪೂಳನೆ ನಿನ್ನನು ಧಾನಿ ಪರಿ ಹೊರಗಿಸಿ ನರಳು ಪಂತವ ಗೆಲ್ಲೆ. ಬೇಡ ತಂದೆ. ಹೊರಗಿಸಿ ನರಳಿಸಿ ಪಂತವ ಗೆಲ್ಲೆ. ನರಪಶುವೆ ವಿಧಿ ವಿಧಾತನ ವಿರಸವನ ಸಗಿತ, ವಿಧಿ ವಿಧಾತನ ವಿರಸವನ ನರಪಶುವೆ. ಕನಕರಾಜಿಗೆ ಬರುವೆನು ಕೇಳು, ಹಿತವಿದು ಕೇಳೋ ಕನಕರಾಜಿಗೆ ಬರುವೆನು ಕೇಳು, ಹಿತವಿದು ಕೇಳೋ ಮಹಂದಾತನೆ. ನಿಮ್ಮ ಗರ್ವವ ಮುರಿಯದಿದ್ದೊಡೆ, ನಿನ್ನ ಗರ್ವವ ಮುರಿಯದಿದ್ದೊಡೆ ಸೂರ್ಯ ಸುತನು ಶನಿ. ನರಪಶುವೆ ವಿಧಿ ವಿಧಾತನ ವಿರಸವನ ಸಗಿದ, ವಿಧಿ ವಿಧಾತನ ವಿರಸವನ ನರಪಶುವೆ
ನರಪಶುವೆ ನರಪಶುವೆ, ಬೇಡ ತಂದೆ ಬೇಡ. ಈ ದರ್ಪದ ನುಡಿಗಳು ಬೇಡ ತಂದೆ ಏಯ್! ಬೇಡ ತಂದೆ ನಿನ್ನ ಬಾಳಿನಿಂದಲೇ ಬರಲಿ ಎಂದು ತಂದೆ ನಾನು ಹೇಳಿದಾಗ ಪರಮಾತ್ಮ ಕೇಳು ಕೇಳು, ನನ್ನ ಶಪಥವೇನೆಂಬುದನ್ನ. ಮಹಾದಾತ, ಪರಮಾತ್ಮ ಯಾವ ದೇವಾನು ದೇವದಲ್ಲಿ ಬಂದು ನಿನ್ನನ್ನು ರಕ್ಷಿಸಲು ಸರಿಯೇ? ಪರಮಾತ್ಮ ನಿನ್ನ ಸತ್ಯ ಧರ್ಮಗಳು ಶಾಶ್ವತವಾಗಿ ಪರಮಾತ್ಮ ನಿನ್ನನ್ನು ಉದ್ಧಾರ ಮಾಡು ಸರಿಯೇ? ಪರಮಾತ್ಮ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ಸದಾ ನಿನ್ನ ಬೆಂಬಲವಾಗಿ ನಿಂತು ಸರಿಯೇ? ಇದೆಲ್ಲ ಶಕ್ತಿಯನ್ನು ನಾಶಗೊಳಿಸಿ ನಿನ್ನ ರಾಜ್ಯೋದಿತ ಕೈಗಳು ತೊಲಗಿ ಕಾಡು ಮೇಡನ್ನು ಅಲದಾಡುವಂತೆ ಮಾಡಿ ಅದರ ದೆಸೆಯಿಂದ ಪರಮಾತ್ಮ ತಿನ್ನಲು ತುತ್ತು ಅನ್ನವಿಲ್ಲದೆ ಒದಿಯಲು ವಸ್ತ್ರವಿಲ್ಲದೆ ಬೇಡಾಡಿಸಿ ಕೊರಳಾಡಿಸಿ ಪರಮಾತ್ಮ ಅದರ ದೆಸೆಯಿಂದ ತಂದೆ ಬೇಡ ತಂದೆ ಏಯ್! ನಿನ್ನ ಕರಾದವನ್ನು ಛೇದಿಸಿ ಪರಮಾತ್ಮ ಬೇಡ ತಂದೆ ಕ್ಷಣ ಕ್ಷಣಕ್ಕೂ ಬೇಡ ಕ್ಷಣ ತಂದೆ ಕ್ಷಣಕ್ಕೂ ಶನೇಶ್ವರ ಪರಮಾತ್ಮ ಶನೇಶ್ವರ ಶನೇಶ್ವರ ನಿವೇತು ಎಂದು ನಾಮಸ್ವರನ್ನು ಮಾಡಿಸಿಕೊಳ್ಳುವುದ ಪಕ್ಷದಲ್ಲಿ ನಾನು ಛಾಯಾದೇವಿಯ ಗರ್ಭ ಸಂಧಾನ ಸೂರ್ಯಕುಮಾರನೇ ಅಥವಾ ಈ ನೀಲವರ್ಣದ ಶನೇಶ್ವರನೇ ಕಾದು ನೋಡ್ತಿರೋ ನನ್ನ ಚಮತ್ಕಾರ ಏನೆಂಬುದನ್ನ. ಪರಮಾತ್ಮ ಮದಾಂಧ ನಾನು ಮಾಡಿದ್ದೇ ಅಪರಾಧವೆಂದು ಜಪಿಸುವುದಾದರೆ ನ್ಯಾಯವೇ ತಂದೆ. ಅದೆಂತಹ ಕಷ್ಟಗಳನ್ನು ಕೊಡು. ಆದರೆ ನೀನು ಬೀರುವ ಈ ಮಾಯಾಜ್ವಾಲೆಯು ನನ್ನೋರ್ಮನ ಮೇಲೆ ಮಾತ್ರ ಬೀರಬೇಕು. ಹೋಗೇನು? ತಂದೆ ಹೋಗಲಿ. ಬಿಡಲಾರೆ ನಾನಿನ್ನನು ಹೊರಹಲಮ ಬಿಡಲು ನಾನಿನ್ನನು ಬಿಡಲಾರೆ ನಾನಿನ್ನನು ಹೊರಹಲಮ ಬಿಡಲಾರೆ ನಾನಿನ್ನನು ಮರಹಲಮ ನಾನೀಗ ಕಡು ಕಟ್ಟ ಕೊಟ್ಟು ಬೆಳ್ಕೋಡಿ ಗಟ್ಟುವೆನು ನಾನಿನ್ನನು ಮರಹಲಮ ನಾನೀಗ ಕಡು ಕಟ್ಟ ಕೊಟ್ಟು ಬೆಳ್ಕೋಡಿ ಗಟ್ಟುವೆನು ನಾನಿನ್ನನು ಬಿಡಲಾರೆ ನಾನಿನ್ನನು ಮರಹಲಮ ಬಿಡಲಾರೆ ನಾನಿನ್ನನು ಬರಸಿದರೆ ಬರೆಯಲಿ ಕಾನೂರ ಬಿಡಿಯಲಿ ನಾನಿನ್ನ ಬಿಡಲಾರೆ ಬೇಡ ತಂದೆ ಬೇಡ ತಂದೆ ಮಹಾನ್ ದಾತ ದೈವದ್ರೋಹಿ ಬರಸಿದರೆ ಬರೆಯಲಿ ಕಾನೂರ ಬಿಡಿಯಲಿ ನಾನಿನ್ನ ಬಿಡಲಾರೆನು ಮಕ್ಕಣ್ಣ ಮುರಹರಿ ಎದುರಾಗಿ ನಿಂತರು ಬೆಕ್ಕಿದನು ಚಂದ್ರಾಜನು ಮಕ್ಕಣ್ಣ ಮುರಹರಿಯು ಎದುರಾಗಿ ನಿಂತರು ಬೆಕ್ಕಿದನು ಚಂದ್ರಾಜನು ಬಿಡಲಾರೆ ನಾನಿನ್ನನು ಬಿಡಲಾರೆ ನಾನಿನ್ನನು ನರಹದಮ ನಾನೀಗ ಕಡು ಕಷ್ಟ ಕೊಟ್ಟು ಕಡು ತೋಡಿ ಗಟ್ಟಿದನು ನಾನಿನ್ನನು ನರಹದಮ ನಾನೀಗ ಕಡು ಕಷ್ಟ ಕೊಟ್ಟು ಕಡು ತೋಡಿ ಗಟ್ಟಿದನು ನಾನಿನ್ನನು ಬಿಡಲಾರೆ ನಾನಿನ್ನನು ಬಿಡಲಾರೆ ನಾನಿನ್ನನು ಪರಮಾತ್ಮ
ಜೀವನ ಬರಡಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಜೀವನ ಬರಡಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಆರು ಪೊರೆಬವರು ದರೆಗಳು ಎನ್ನ ಪರಮಾತ್ಮ ಆರು ಪೊರೆಬವರು ದರೆಗಳು ಎನ್ನ ಮರೆದಿರೆಯಾಗಿ ಹರಿಯೇಯನ್ನ ಪರಮಾತ್ಮ ಮರೆದಿರೆಯಾಗಿ ಹರಿಯೇಯನ್ನ ಜೀವನ ಬರಡಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಪಾಪದ ಬಲೆಗೆ ಸಿಲುಕಿಸಿಯನ್ನ ಪರಮಾತ್ಮ ಪಾಪದ ಬಲೆಗೆ ಸಿಲುಕಿಸಿಯನ್ನ ಪಾರುಗೊಳಿಸದಾದೆಯ ದೇವಾ ಪಾರುಗೊಳಿಸದಾದೆಯ ಜೀವನ ಬರಡಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಪರಮಾತ್ಮ ಪರಮಾತ್ಮ ನನ್ನಯ ಬಾಳು ಕಣ್ಣೀರ ಗೋಳು ಪರಮಾತ್ಮ ನನ್ನಯ ಬಾಳು ಕಣ್ಣೀರ ಗೋಳು ಕೇಳುವರಾರಿಲ್ಲಿ ಜೀವನ ಬರಡಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಆರು ಪೊರೆಬವರು ದರೆಗಳು ಎಲ್ಲ ಪರಮಾತ್ಮ ಆರು ಪೊರೆಬವರು ದರೆಗಳು ಎಲ್ಲ ಮರೆತಿದೆಯಾರಿ ಅರಿಯೇ ಎನ್ನ ಪರಮಾತ್ಮ ಮರೆತಿದೆಯಾರಿ ಅರಿಯೇ ಎನ್ನ ಜೀವನ ಬರಡಾಯಿ